ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಡಿ ಕೆ ಶಿವಕುಮಾರ್ ಅವರು ಫಸ್ಟು ಹೆಗಲ ಮೇಲೆ ಸಿದ್ದರಾಮಯ್ಯನ ಹೊತ್ಕೊಂಡು ಹೋಗ್ಲಿ, ಎಂ ಬಿ ಪಾಟೀಲ್ನ ಹೊತ್ಕೊಂಡು ಹೋಗ್ಲಿ, ಆಮೇಲೆ ಪರಮೇಶ್ವರ್ನ ಹೊತ್ಕೊಂಡು ಹೋಗ್ಲಿ. ಅವರೇ ಅವ್ರಿಗೆ ಭಾರ ಆಗಿರೋದು, ನಾವಲ್ಲ. ಸೀಟ್ ಕಿತ್ತಾಟ ಮಾಡ್ತಾ ಇರೋದು ಅವ್ರನ್ನ ಹೊತ್ಕೊಂಡು ಹೋಗ್ಲಿ. ನಮ್ಮನ್ನು ಹೊತ್ಕೊಂಡು ಹೋದ್ರೆ ನಾವು ತಲೆ ಮೇಲೆ ಜಡಿತೀರಿ ಇಟ್ಕೊಂಡು. ಯಾಕೆ ಅಂದ್ರೆ ನಾವು ವಿರೋಧ ಪಕ್ಷ, ನಾವಿರೋದೇ ತಪ್ಪಿಗೆ ಶಿಕ್ಷೆ ಕೊಡಕ್ಕೆ ನಾವು ಹೋರಾಟ ಮಾಡ್ತಾ ಇರೋದು ನಾವು. ಅದರಿಂದ ನಿಮಗೆ ಯಾರು ನಿಮ್ಮ ಸೀಟು ಮುಖ್ಯಮಂತ್ರಿ ಸೀಟ್ಗೆ ಅಡ್ಡ ಬರ್ತಾ ಇದ್ದಾರೋ ಅವ್ರನ್ನೆಲ್ಲ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ. ಬಿಜೆಪಿಯವ್ರನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋದ್ರೆ ನಿಮ್ಗೆ ಕಂಟಕ. ನೋಡ್ರಿ, ಹೌದು, ರಾಜಕೀಯ ಯಾಕೆ ಮಾಡ್ತಾ ಇದ್ದೀರಿ? ನೀವು ಕರೆಕ್ಟಾಗಿ ಕೋರ್ಟು ನಾವು ಕೇಳಿದ್ರಿ, ನೀವು ತಪ್ಪು ಮಾಡಿಲ್ಲ ಅಂದರೆ ಹೈಕೋರ್ಟ್ ಜಡ್ಜ್ ಮುಖಾಂತರ, ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಒಂದು ತನಿಖೆ ಮಾಡಿ ಅಂತ ಕೇಳಿದ್ರಿ. ನೀವು ತಪ್ಪಿಲ್ಲ ಅಂದ್ರೆ ಕೊಟ್ಬಿಡ್ಬೇಕಾಯ್ತು. ತಪ್ಪಿರೋದಕ್ಕೆ ನೀವು ಕೊಡ್ತಾ ಇಲ್ಲ. ಈಗ ನಿಮಗೆ ಸರ್ಕಾರಕ್ಕೆ ಯಾಕೆ ಚೀಮಾರಿ ಆಯಿತು? ಸುಮೋಟೋ ತಗೊಂಡಿದ್ದಾರೆ ಕೋರ್ಟು. ಮಾನ ಮರ್ಯಾದೆ ಇದೆಯಾ ನಿಮ್ಮ ಸರ್ಕಾರಕ್ಕೆ? ಸುಮೋಟೋ ತಗೊಳಕ್ಕೆ ಯಾಕೆ ಬಿಟ್ರಿ? ತಪ್ಪಲ್ವಾ? ಸುಮೋಟೋ ತಗೊಂತಾರೆ ಅಂದ್ರೆ ನಿಮ್ ತಪ್ಪು ಅಂತ ಅರ್ಥ ಆಯ್ತು. ಕೋರ್ಟು ನಿಮ್ಮನ್ನ ಕಡೆಗಣಿಸಿದೆ, ಕೋರ್ಟು ನಿಮ್ಮನ್ನ ನಂಬ್ತಾ ಇಲ್ಲ ಅನ್ನೋದು ಅರ್ಥ ಆಯ್ತಲ್ಲ. ಆ ಮಾನ ಮರ್ಯಾದೆ ಹೋಯ್ತಾ? ನೀವೇ ಕೊಟ್ಬಿಟ್ಟಿದ್ರೆ. ನೀವು ತಪ್ಪು ಮಾಡಿಲ್ಲ ಅಂದ್ರೆ ಕೊಡಿ. ನಾವೇನು ತಪ್ಪು ಮಾಡಿಲ್ಲ, ಹೇಳದ ಮೇಲೆ ರಾಜಕೀಯ ಮಾಡ್ತೀರಿ ಅಂತಾರಲ್ಲ. ತಪ್ಪು ಮಾಡಿಲ್ಲ ಅಂದ್ರೆ ಕೊಡಿ. ನಾನು ರೆಡಿ. ಯಾವ ತನಿಖೆಗೆ ಬೇಕು ಅಂತ ಚಿಟಿಕೆ ಹೊಡಿಬೇಕಾಯ್ತು. ನೀವು ಚಿಟಿಕೆ ಹೊಡೆದು ಯಾವ ತನಿಖೆ ಬೇಕು ಬಿಜೆಪಿ ಅವ್ರಿಗೆ ಏನ್ ಬೇಕಾಯ್ತು? ಎಲ್ಲಿ ಕೇಳ್ತಾ ಇದ್ದೀರಾ? ರಣ ಹದ್ದುಗಳು ಯಾರಿಗೆ ಅಂತ ಹೇಳಿದ್ರೆ, ಈ 11 ಜನರ ಕೊಲೆ ಏನಾಗಿದೆ ಅದಕ್ಕೆ ಗರುಡನ್ ರೀತಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀರಿ. ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀರಿ. ನೀವು ಅವ್ರ ಕುಟುಂಬಕ್ಕೆ, ಅವ್ರ ಕುಟುಂಬದವ್ರನ್ನೆಲ್ಲರನ್ನೂ ಕೇಳ್ಬಿಡ್ಲಿ ಯಾವ ತನಿಖೆ ಕೊಡಬೇಕು ಅಂತ. ಆ ತನಿಖೆ ಕೊಟ್ಬಿಡಿ. ಅವ್ರು CBI ಕೇಳಿದ್ರೆ CBI ಕೊಟ್ಬಿಡಿ. ಯಾಕಂದ್ರೆ ಸತ್ತಿರೋರು ಅವ್ರ ಮಕ್ಕಳು. ಅವ್ರ ಮನೆಗೆ ಹೋಗ್ಬಿಟ್ಟು CBI ತನಿಖೆ ಬೇಕಾ, ಜಡ್ಜ್ ತನಿಖೆ ಬೇಕಾ, ಯಾವುದು ಅಂತ ಅವ್ರು ಕೇಳ್ಬಿಡಿ. ಅವ್ರೆಲ್ಲರೂ ಏನು ಹೇಳ್ತಾರೆ ಆ ಪ್ರಕಾರ ಮಾಡಿ. ನೀವೇ ಎಸ್ಕೇಪ್ ಆಗೋದಕ್ಕೋಸ್ಕರ DC ಅಂದ್ರಿ, ಕೊನೆಗೆ SIT ಅಂದ್ರಿ, ಕೊನೆಗೆ ರಿಟೈರ್ಡ್ ಕನ್ನಾ ಅಂದ್ರಿ. ಕನ್ನಾನೋ ಕೊನ್ನಾನೋ ಯಾವಾರ ಗೊತ್ತಿಲ್ಲ ನನಗೆ. ಯಾರೋ ಒಬ್ರು ಕೊನ್ನ, ಯಾವುದೋ ಕೊನ್ನ. ಕರೆಕ್ಟ್ ಪ್ರಶ್ನೆ ಕೇಳಿದ್ದಾರೆ. ಕರೆಕ್ಟ್. ಸಿದ್ದರಾಮಯ್ಯ ಅಯ್ಯೋ ಹಳೇ ರಾಜಕಾರಣಿ, ಹಳೇ ಕುಸ್ತಿಪಟು ಅವರು. ಕರೆಕ್ಟಾಗಿ ಕೇಳಿದ್ದಾರೆ. ನರೇಂದ್ರ ಮೋದಿ ಎಲ್ಲ ನಾವು ಹೋಗಿ ಫೋಟೋ ತೆಗೆಸ್ಕೊಳಕ್ ಹೋಗಿದ್ರ ಅವ್ರ ಜೊತೆ? ಕಾಶ್ಮೀರದಲ್ಲಿ ಹೋಗಿ ಪುಲ್ವಾಂಗ್ ಫೋಟೋ ತೆಗೆಸ್ಕೊಳಕ್ ಹೋಗಿದ್ರ? ಫೋಟೋ ತೆಗೆಸ್ಕೊಳಕ್ ಹೋಗಿದ್ ನೀವು ರೀ ಕಳ್ಳರು. ನೀವು, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದವರೆಲ್ಲ ಫೋಟೋ ತೆಗೆಸ್ಕೊಳಕ್ ಹೋಗಿದ್ದು. ನಿಮ್ಮ ಫೋಟೋ ತೆಗೆಸ್ಕೊಳಕ್ಕೆ ಇವರೆಲ್ಲ ಸತ್ತಿದ್ದು. ನೀವು ಫೋಟೋ ಶೂಟ್ ಇರಲಿಲ್ಲ ಅಂದ್ರೆ ಯಾರು ಸಾಯ್ತಾನೆ ಇರಲಿಲ್ಲ. ಗೇಟ್ಗಳೆಲ್ಲ 12 ಓಪನ್ ಆಗಿರೋದು. ಸರಿಯಾದ ಸಮಯಕ್ಕೆ ಮೆಸೇಜ್. ನೀವೇನು ಹೇಳಿದ್ರಿ? ಈ ಫೋಟೋ ಶೂಟ್ ಮುಗಿಯೋವರೆಗೂ ಯಾರನ್ನೂ ಒಳಗಡೆ ಬಿಡಬೇಡಿ ಅಂದ್ರು. ಅದೇ ಅನಾಹುತಕ್ಕೆ ಕಾರಣ. ಅದಕ್ಕೆ ಇವರು ಪ್ರಧಾನಮಂತ್ರಿ ಯಾಕೆ ರಾಜೀನಾಮೆ ಕೊಡಬೇಕು? ಫೋಟೋ ಶೂಟ್ಗೆ ಹೋದವರು ನೀವು, ರಾಜೀನಾಮೆ ಕೊಡಬೇಕಾಗಿರೋರು ನೀವು. ನರೇಂದ್ರ ಮೋದಿ ಏನು ಫೋಟೋ ಶೂಟ್ಗೆ ಹೋಗಿಲ್ಲ, ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು? ತಪ್ಪು ಮಾಡಿರೋರು ನೀವು. ಇವ್ರು ಕೇಳಿ ಅದನ್ನ, ನ್ಯಾಯಾಂಗ ತನಿಖೆಗೆ ಏನ್ ಬೇಕೋ ಕೇಳಿ. ವಿಮಾನ ಇದೆಯಲ್ಲ ಅದು ಕೇಳಿ. ಇವ್ರು ನ್ಯಾಯಾಂಗ ತನಿಖೆ ಯಾವ್ದು ಬೇಕೋ ಕೇಳಿ. ವಿರೋಧ ಪಕ್ಷ ಇದೆ ಅಲ್ಲ, ಪಾರ್ಲಿಮೆಂಟ್ ಸದಸ್ಯರು ಇದಾರಲ್ಲ, ಇವರು 9 ಜನ ನವಗ್ರಹಗಳ ತರ ಇದಾರಲ್ಲ, ಹೋಗಿ ಕೇಳಿ ನವಗ್ರಹಗಳು. ರೀ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಹೋರಾಟಗಳನ್ನ ಮಾಡಿದಿರಿ, ಯಾವುದು ಬಿಟ್ಟಿಲ್ಲ. ಬಿಜೆಪಿ ರಾಜ್ಯವ್ಯಾಪಿ ಧರಣಿ ಮಾಡಿದಿರಿ, ಪ್ರೆಸ್ ಮೀಟ್ ಮಾಡಿದಿರಿ, ಹೋರಾಟ ಮಾಡಿದಿರಿ. MLAಗಳೆಲ್ಲ ವಿಧಾನಸೌಧ ಮುಂದೆ ಧರಣಿ ಮಾಡಿದಿರಿ. ರಾಜಭವನ ಒಂದು ಉಳಿದಿದೆ, ಅದನ್ನು ಮಾಡ್ತೀರಿ. ರಾಜಭವನಕ್ಕೆ ಹೋಗಿ ನಾವು ಅದನ್ನು ಮೆಮೊರಂಡಮ್ ಕೊಡ್ತೀರಿ. ಏನೇನು ಸಾಧ್ಯನೋ. ಯಾಕಂದ್ರೆ ಇದು ಅಮಾನುಷವಾದಂಥ ಕೊಲೆ. ಇದು ನೀವು ಕರೆದಿಲ್ಲ ಅಂದರೆ ಅವ್ರು ಯಾರು ಬರ್ತಾನೆ ಇರಲ್ಲ. ನೀವು ಬನ್ನಿ ವಿಧಾನಸೌಧಕ್ಕೆ ಅಂತ ಕರೆದವ್ರು ನೀವು, ಮೆರವಣಿಗೆ ಐತೆ ಅಂತ ಬನ್ನಿ ಅಂತ ಕರೆದವ್ರು ನೀವು, RCB ಅವರು. ಸ್ಟೇಡಿಯಮಲ್ಲಿ ಬನ್ನಿ ಅಂತ ಕರೆದವ್ರು ನೀವು, ಆಮೇಲೆ ಕ್ಯಾನ್ಸಲ್ ಮಾಡಿದವರು ನೀವು. DPR 20 ಜನಕ್ಕೆ ಅನುಮತಿ ಕೊಟ್ಟರೆ 200 ಜನ ಸೇರಿಸಿದವರು ನೀವು.
ಅಲ್ಲಿ ಹೈಕೋರ್ಟ್ ಮೇಲೆ ಹತ್ತಕ್ಕೆ ಪರ್ಮಿಷನ್ ಬಿಟ್ಟವರು ನೀವು. KCA ಸ್ಟೇಡಿಯಂ ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ. ಪರ್ಮಿಷನ್ ಕೊಟ್ಟು ಇವಾಗ ನಮ್ಮನ್ನ ಹೆಂಗೆ ಅರೆಸ್ಟ್ ಮಾಡಿದ್ರಪ್ಪ? ಗೇಟ್ ಓಪನ್ ಮಾಡಿದ್ದಾರೆ. ಈಗ ನಾವು ಬಂದಿದ್ರಿ ಒಂದು 4-5 ಸಾವಿರ ಜನ. ನಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಎಷ್ಟು ಜನ ಬಂದರು? 100 ಬಸ್ಗಳು ನಿಲ್ಲಿಸಿದ್ರಿ. ಒಂದು 500 ಜನ ಪೊಲೀಸರು. ಇಷ್ಟು ಹಾಕ್ಬಿಟ್ಟಿದ್ರೆ ಸಾಕಾಗಿತ್ತಲ್ಲ ನೀವಲ್ಲಿ. 2 ಲಕ್ಷ ಜನಕ್ಕೆ, ನಮ್ಮ 4,000 ಜನಕ್ಕೆ ಇಷ್ಟೊಂದು ಹಾಕಿದ್ದೀರಾ. 2 ಲಕ್ಷ ಜನಕ್ಕೆ ಎಷ್ಟು ಹಾಕ್ಬೇಕಾಯ್ತು ನೀವು ಪೊಲೀಸರು? ಜ್ಞಾನ ಇಲ್ವಾ? ಸಾಮಾನ್ಯ ಜ್ಞಾನನೇ ಇಲ್ಲಲ್ಲ ನಿಮ್ಮ ಕೈ ಇದಕ್ಕೆ ಕದೀಮರಿಗೆ. ಆ ಸಾಮಾನ್ಯ ಜ್ಞಾನ ಇದ್ದಿದ್ರೆ ಬದುಕೊಡು. ಟ್ಯಾಕ್ಸ್ ಕಟ್ಟೋದು ಏನಕ್ಕೆ? ನಾವು ಪಬ್ಲಿಕ್ಕು ಜನ ಕೇಳ್ತಾ ಇದ್ದಾರೆ, ನಾವು ಟ್ಯಾಕ್ಸ್ ಕಟ್ತಾ ಇದ್ದೀರಿ. ಅವ್ರ ಟ್ಯಾಕ್ಸ್ ದುಡ್ಡು ತಳ್ಳೆ ತಾನೇ ನೀನು ಪೊಲೀಸ್ ಬಂದೋಬಸ್ತ್ ಮಾಡೋದು. ಕೊಡಬೇಕಾಯ್ತು, ಯಾಕೆ ಮಾಡಿಲ್ಲ? ಅಧಿವೇಶನ ಹೇಗಿರುತ್ತೆ? ಈ ಅಧಿವೇಶನ ಪೂರ್ತಿ 3 ದಿನ ಈ 11 ಜನಕ್ಕೆ ನ್ಯಾಯ ಕೊಡಿಸೋವಂಥ ಅಧಿವೇಶನ ಇದು. ಅದಕ್ಕೆ ನಾನು ಡಿಮ್ಯಾಂಡ್ ಮಾಡಿದ್ದೀನಿ, 3 ದಿನದ ಅಧಿವೇಶನ ಕರೀರಿ. ಇಲ್ಲಿ ತಪ್ಪು ಮಾಡಿದವ್ರು ಯಾರು, ಕಳ್ಳರು ಯಾರಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಬೇಕು. ಇಷ್ಟೇ ನಮ್ಮ ಪ್ರಶ್ನೆ. ಸರ್ಕಾರ ನಾವಲ್ಲ ಅಂದರೆ ಯಾರನ್ನ ಜೈಲಿಗೆ ಹಾಕ್ತೀರಾ? ಹಾಕಿ. ಅಯ್ಯೋ 20 ಅವರು ಕನಸಲ್ಲ. ಅವರು ಒಂದು 2000 ವರ್ಷ ಬದುಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಂಗೆ ಅವರು ಹೇಳ್ಬಿಡ್ಬೇಕಾಯ್ತು. 4028 ಇಸ್ವಿಗೆ ಅಲ್ಲನಪ್ಪ, 4028 ಇಸ್ವಿಗೂ ನಾವೇ ಅಂತ ಹೇಳ್ಬೇಕಾಯ್ತು. ರೀ ಸ್ವಾಮಿ, ಅಕ್ಟೋಬರ್ಗೆ ನಿಮ್ಮ ಕತೆ ಮುಗ್ದೋತದಲ್ಲ. ಅಕ್ಟೋಬರ್ಗೆ ಈ ಸರ್ಕಾರ ಕತೆ ಬಿದ್ದೋಗ್ತೈತೆ. ಅವರೇ ಹೇಳ್ತಾ ಇದ್ದಾರಲ್ಲ, ನಮ್ಮವ್ರನ್ನೆಲ್ಲ ಕರಿತಾ ಇದ್ದಾರೆ BJP-ಯವರು. ಅವರೇ ಹೇಳ್ಕೊಂತ ಇದ್ದಾರಲ್ಲ. ಅವ್ರು ಗ್ಯಾರಂಟಿನೇ ಇಲ್ಲಲ್ಲ. ಪ್ರತಿದಿನ ಒಬ್ಬೊಬ್ಬ ನಾನು ಮುಖ್ಯಮಂತ್ರಿ, ಮಾಗಡಿ ಶಾಸಕನು ಮುಖ್ಯಮಂತ್ರಿ, ಅವರಾರು ಉತ್ತರ ಕರ್ನಾಟಕ ಮೇಲೆ ಅವರೇ ಸಾಯ್ತಾ ಇದ್ದಾರೆ ಮುಖ್ಯಮಂತ್ರಿ ಅಂತ. ನೀನು 28ಕ್ಕೆ ಏನು ಬರೋದು? 28ಕ್ಕಲ್ಲ, 78ಕ್ಕೂ ನೀವು ಬರಲ್ಲ. ಇರೋ ಸಂಖ್ಯೆ ಇದೆಯಲ್ಲ ಅದು 28 ಆಗೋತದೆ. ನೆಕ್ಸ್ಟು ಇವರು ಕಾಂಗ್ರೆಸ್ ಅವರು ಚುನಾವಣೆಗೆ ಹೋದರೆ ಅವ್ರ ಸಂಖ್ಯೆ, ಅವ್ರಿಗೆ ಸ್ವಲ್ಪ ಬ್ಯುಸಿ ಅಲ್ಲ, ಈ ಟೆನ್ಷನಲ್ಲಿದ್ದಾರೆ. ಯಾರು ನಿಮ್ಮ ಸ್ನೇಹಿತರು DK ಶಿವಕುಮಾರ್ ಟೆನ್ಷನಲ್ಲಿದ್ದಾರೆ. ಅವರು 28 ಸೀಟ್ ಗೆಲ್ತೀರಿ ಅಂತ ಹೇಳಿದ್ದವರು. MLA 28 ಗೆಲ್ತೀನಿ ಅಂತ. ನೀವು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ದೀರ ಅಷ್ಟೇ. ಅವ್ರು ಗೆಲ್ತೀನಿ 28, ಮುಂದೆ 28 ಸ್ಥಾನ ಗೆಲ್ತೀರಿ ಅಂತ ಹೇಳಿದ್ದಾರೆ ಹೊರತು ನಾವು ಅಧಿಕಾರಕ್ಕೆ ಬರ್ತಾರದ. ಸೂರ್ಯ ಚಂದ್ರ ಎಷ್ಟು ಸತ್ಯನೇ ಇರೋದು ಅಷ್ಟೇ BJP ಬರೋದು ಗ್ಯಾರಂಟಿ. BJP ಮತ್ತು JDS ಸರ್ಕಾರ ಬರೋದು ಗ್ಯಾರಂಟಿ, ಶತಸಿದ್ಧ. ಇವರು ಫಸ್ಟು ಇವರೇನೋ ಒದ್ ಕಿತ್ಕೊಂತೀನಿ ಅಂತಾರಲ್ಲ, ಅದು ಕಿತ್ಕೊಂಬಿಡ್ಲಿ. ಫಸ್ಟು ದಮ್ಮಿದ್ರೆ, ತಾಕತ್ತಿದ್ರೆ ಒದ್ ಕಿತ್ಕೊಂಡ್ಲಿ, ಆಮೇಲೆ 28 ಕತೆ ಮಾತಾಡೋಣ. ಮೊದಲು ಈಗ 26 25 ಕತೆ, ಫಸ್ಟ್ 25 ಕತೆ ಓದಪ್ಪ ನೀನು. 28 ಕತೆ ಆಮೇಲೆ ನಾವು ಓದ್ತೀರಿ ಏನು ಅಂತ ಓದ್ತೀರಿ. ಫಸ್ಟ್ 25 ಕತೆ ಓದು ಅಂತ ಅವ್ರಿಗೆ ಕಿವಿ ಮಾತನ್ನ ಹೇಳ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.